ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ಈ ಘಟಕ 1 ಏನು ನಮ್ಮ LLB ಸಬ್ಜೆಕ್ಟ್ ಇರ್ತಕ್ಕಂತಹ ನ್ಯಾಯಶಾಸ್ತ್ರದ ಘಟಕ 1ರ ಕೊನೆಯ ಶಾಲೆ ಇದು ರಿಯಲಿಸ್ಟಿಕ್ ಲಾ ಸ್ಕೂಲ್ ಅಥವಾ ಸ್ಕೂಲ್ ಆಫ್ ರಿಯಲಿಸಮ್ ಅಂತ ಹೇಳ್ತಾರೆ. ನಮ್ಮ ಸಿಲೆಬಸ್ನಲ್ಲಿ ಇದನ್ನು ಮೆನ್ಷನ್ ಮಾಡಿರೋದು ಲೀಗಲ್ ರಿಯಲಿಸಮ್ ಅಂತ, ವಾಸ್ತವವಾದ ಕಾನೂನು ಅಂತಕ್ಕಂಥದ್ದು. ಅದನ್ನು ಇವತ್ತು ಚರ್ಚೆ ಮಾಡ್ತೀವಿ. ಈ ಚರ್ಚೆಯನ್ನು ನಾನು ನಿಮಗೆ 2 ವಿಡಿಯೋದಲ್ಲಿ ತರ್ತೀನಿ. ಮೊದಲು ಲೀಗಲ್ ರಿಯಲಿಸಮ್ ಅಂದ್ರೇನು ಅಂತಕ್ಕಂತಹ ವಿಷಯವನ್ನು ಚರ್ಚೆ ಮಾಡೋಣ. ಈ ಲೀಗಲ್ ರಿಯಲಿಸಮ್ ಏನು ಅಂಥೇಳಿ ನಮಗೆ ಫೈನಲೈಸ್ ಆದಮೇಲೆ ದೆನ್ ಲೆಟ್ ಅಸ್ ಗೋ ಟು ದ ಥಿಂಕರ್ಸ್. ಐ ಆಮ್ ಗೋಯಿಂಗ್ ಟು ಇಂಟ್ರಡ್ಯೂಸ್ ಯು ಸಮ್ 3 ಥಿಂಕರ್ಸ್ ಆನ್ ಲೀಗಲ್ ರಿಯಲಿಸಮ್. ಆ್ಯಂಡ್ ಈ ಲೀಗಲ್ ರಿಯಲಿಸಮ್ 2 ಥರ ಇದೆ. ಒಂದು ಅಮೇರಿಕನ್ ಲೀಗಲ್ ರಿಯಲಿಸಮ್, ಸ್ಕ್ಯಾಂಡಿನೇವಿಯನ್ ಲೀಗಲ್ ರಿಯಲಿಸಮ್, ಆ್ಯಂಡ್ ಐ ಹ್ಯಾವ್ ಓನ್ಲಿ ಟಚ್ಡ್ ಅಪಾನ್ ಅಮೇರಿಕನ್ ಲೀಗಲ್ ರಿಯಲಿಸಮ್ ಆ್ಯಂಡ್ ದಟ್ ಈಸ್ ಸಫಿಷಿಯೆಂಟ್ ಫಾರ್ ಅವರ್ ಸಿಲೆಬಸ್ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಸಿಲೆಬಸ್ನಲ್ಲಿ ಈ ರಿಯಲಿಸಮ್ ಮೇಲೆ ನಿಮಗೆ ಶಾರ್ಟ್ ನೋಟ್ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಲಾಂಗ್ ಆನ್ಸರ್ಗಳನ್ನು ಕೇಳಿಲ್ಲ ಅಂತಕ್ಕಂಥದ್ದು ಒಂದು. ಆಮೇಲೆ ಈಗಾಗಲೇ ನಾವು 4 ಸ್ಕೂಲ್ಗಳನ್ನು ನೋಡಿದ್ದೀವಿ. ಇದು 5ನೇ ಸ್ಕೂಲು ಅಂತ ಅಂದ್ಕೊಳ್ತೀನಿ. ವಿ ಹ್ಯಾವ್ ಸೀನ್ ನ್ಯಾಚುರಲ್ ಸ್ಕೂಲ್, ಪಾಸಿಟಿವ್ ಸ್ಕೂಲ್, ಹಿಸ್ಟಾರಿಕಲ್ ಸ್ಕೂಲ್ ಆ್ಯಂಡ್ ಸೋಷಿಯಲಿಸ್ಟಿಕ್ ಸ್ಕೂಲ್. ಆ್ಯಂಡ್ ದ 5th one is realistic school. Again, if I just recapitulate our previous discussion, natural law is based on reason, historical law based on command theory, then positive law based on command theory, historical law based on the culture, the sociological law focused on society. These are the things, and the improvisation of all these, especially this realistic concept enters into multiple dimensions. Realism, legal realism enters into multiple dynamism, where the judges who are deciding the case sometimes depend on this doctrine. ಕೆಲವರು ಹೇಳ್ತಾರೆ, ನಾನು ಕಲಿತಂಥ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಹೇಳ್ತಿದ್ರು, ವಾಟ್ ಈಸ್ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಅವರೊಂದು ವಿಷಯವನ್ನು ಹೇಳ್ತಿದ್ರು. ಲೇಟೆಸ್ಟಾಗಿ ಸುಪ್ರೀಂ ಕೋರ್ಟ್ನ ಜಡ್ಜು ಏನು ತೀರ್ಮಾನ ಕೊಡ್ತಾರೋ ಅದು ಬೇಸಿಕ್ ಸ್ಟ್ರಕ್ಚರ್ ಅಂತ. ನನಗೆ ಈ ಲೀಗಲ್ ರಿಯಲಿಸಮ್ ಓದಿದ ಮೇಲೆ ಅನ್ನಿಸ್ತು, ಹೌದು ಸರ್ ನಮಗೇನು ಹೇಳ್ತಿದ್ರು ಅಂದರೆ ಲೀಗಲ್ ರಿಯಲಿಸಮನ್ನು ಅವ್ರು ತಿಳ್ಕೊಂಡು ಅದರ ಮೇಲೆ ನಮಗೊಂದು ಸ್ಟೇಟ್ಮೆಂಟ್ ಮಾಡ್ತಿದ್ರು ಅಂಥೇಳಿ ಅನಿಸ್ತಿತ್ತು. ಅದಕ್ಕಿಂತ ಮೊದಲು ನಾನು ಅವರು ಸುಪ್ರೀಂ ಕೋರ್ಟ್ ಜಡ್ಜಿಗಳನ್ನ ಟೀಕೆ ಮಾಡ್ತಾರಲ್ಲ ಅಂಥೇಳಿ ಅಂದ್ಕೊಳ್ತಿದ್ದೆ. ಆದರೆ ಈ ಲೀಗಲ್ ರಿಯಲಿಸಮನ್ನ ನಾವು ಓದಿದಾಗ ಹೌದು ಒಂದೊಂದು ಸಲ ಅದು ಸರಿ ಅನಿಸುತ್ತೆ ಅನ್ನೋದನ್ನು ಈ ಒಂದು ಹಿನ್ನೆಲೆಯನ್ನು ನಿಮ್ಗೆ ಕೊಡ್ತಾ ನಾನು ಐ ವಿಲ್ ಸ್ಟ್ರೈಟ್ ಅವೇ ಜಂಪ್ ಟು ದ ಸಬ್ಜೆಕ್ಟ್. ನಾವು if I do an introduction, the introduction is like this: legal realism is a school of jurisprudence that emerged in 20th century, especially in United States. It has actually came into practice in United States. ನೆನ್ಪಿಟ್ಕೊಳ್ಳಿ, ಲೀಗಲ್ ರಿಯಲಿಸಮ್ ಅಂದ್ರೆ ಏನು ಅಂಥೇಳಿ ನಾವು ಅಕಸ್ಮಾತ್ ನೋಡಬೇಕು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಪ್ರಾರಂಭ ಆದಾಗಿಂದನೇ ಇದು ಬಂತು ಅಂತ ಹೇಳ್ಬೋದು. ಅಲ್ಲಿ ಜುಡಿಷಿಯಲ್ ರಿವ್ಯೂ ಇರಲೇ ಇಲ್ಲ. ಮರ್ಬರಿ ವರ್ಸಸ್ ಮೆಡಿಸನ್ ಪ್ರಕರಣದಲ್ಲಿ ಜಡ್ಜ್ಗಳು ಹೊಸ ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿದರು. ನ್ಯಾಯಿಕ ಮರುಪರಿಶೀಲನೆ ಅಂತಕ್ಕಂಥ ಕಾನ್ಸೆಪ್ಟನ್ನು ಅವತ್ತಿನ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಮರ್ಬರಿ ವರ್ಸಸ್ ಮೆಡಿಸನ್ ಪ್ರಕರಣದಲ್ಲಿ ಕ್ರಿಯೇಟ್ ಮಾಡಿದರು. ಇದಕ್ಕೆ ಲೀಗಲ್ ರಿಯಲಿಸಮ್ ಅಂತ ಹೇಳ್ಬೋದು ನಾವು. ಲೀಗಲ್ ರಿಯಲಿಸಮ್ ಅಂತಂದರೆ ಏನು ಜಡ್ಜ್ಗಳು ಅಲ್ಟಿಮೇಟ್ಲಿ ಯಾವ ತತ್ವವನ್ನು ತರ್ತಾರೆ ಆ ತತ್ವ ಲೀಗಲ್ ರಿಯಲಿಸಮ್ನ ಕಾನ್ಸೆಪ್ಟ್ನ ಮೇಲೆ ಆಧಾರಿತವಾಗಿದೆ ಅನ್ನೋದನ್ನು ನಾವು ಹೇಳ್ಬೋದು. ಇಟ್ ಚಾಲೆಂಜ್ಡ್ ದ ಐಡಿಯಾ ಆಫ್ ಲೀಗಲ್ ಡಿಸಿಷನ್ಸ್. ಇಟ್ ಚಾಲೆಂಜ್ಡ್ the idea that legal decisions purely based on objective legal rules. Legal realists argue that judges are influenced by social, political and psychological factors, not just by statutes and precedents. ನೋಡಿ,
ಜಡ್ಜಿಗಳು ಕೊಡುವಂತಹ ತೀರ್ಮಾನ ಕೇವಲ ಕಾನೂನುಗಳ ಮೇಲೆ ಅಥವಾ ಕೇವಲ ರೇಷಿಯೋ ಡೆಸಿಡೆಂಡಿ ಮೇಲೆ. ವಾಟ್ ಈಸ್ ದ ರೇಷಿಯೋ ಡೆಸಿಡೆಂಡಿ? ದ ಪ್ರಿನ್ಸಿಪಲ್ಸ್ ಇವಾಲ್ವ್ಡ್ in the earlier judgments of the higher courts is taken as a ratio decidendi, or it is also called as precedent. ಇವುಗಳ ಮೇಲೆ ಮಾತ್ರ ಜಡ್ಜಿಗಳು ತೀರ್ಪನ್ನು ಕೊಡುವುದಿಲ್ಲ. ಜಡ್ಜಿಗಳು ತೀರ್ಪನ್ನು ಯಾವ ಆಧಾರದ ಮೇಲೆ, ಅವರ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಇರುತ್ತೆ, ಆ ಪರಿಣಾಮವೂ ಕೂಡ ಅವರ ತೀರ್ಪಿನಲ್ಲಿ ಎದ್ದು ಕಾಣುತ್ತದೆ. ಅವರ ಪರಿಣಾಮ ಎಂಥದ್ದು? ಸಾಮಾಜಿಕವಾಗಿ ಅವರ ಮೇಲಿರ್ತಕ್ಕಂಥ ಸಮಾಜದ ಮೇಲಿನ ಪ್ರಭಾವ, ಸಮಾಜ ಅವರ ಮೇಲೆ ಮಾಡಿದಂತಹ ಪ್ರಭಾವ, ರಾಜಕೀಯ ಅವರ ಮೇಲೆ ಮಾಡಿದಂತಹ ಪ್ರಭಾವ, ಅಥವಾ ಅವರಿಗೆ ಸೈಕಾಲಜಿಕಲಿ ಮಾನಸಿಕವಾಗಿ ಅವರ ಮೇಲೆ ಇರ್ತಕ್ಕಂಥ ಪ್ರಭಾವ. ಈ ಪ್ರಭಾವಗಳು ಕೂಡ ಜಡ್ಜ್ ಒಂದು ತೀರ್ಪನ್ನು ಬರೀಬೇಕಾದ್ರೆ ಅವು ಪರಿಣಾಮ ಬೀರ್ತವೆ. ಕೇವಲ ಕಾನೂನು ಮತ್ತು ಹಿಂದಿನ ಜಡ್ಜ್ಮೆಂಟ್ಗಳ ನಿಯಮ ಅಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಕಾನೂನು ವಾಸ್ತವವಾದ ಲೀಗಲ್ ರಿಯಲಿಸಮ್, ಕನ್ನಡದಲ್ಲಿ ಇದಕ್ಕೆ ಕಾನೂನು ವಾಸ್ತವವಾದ ಅಂತ ಹೇಳ್ಬೋದು ನಾವು, ಎಂಬುದು 20ನೇ ಶತಮಾನದಲ್ಲಿ ವಿಶೇಷವಾಗಿ ಅಮೇರಿಕದಲ್ಲಿ ರೂಪುಗೊಂಡ ನ್ಯಾಯಶಾಸ್ತ್ರ. ಇದು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸಲ್ಲೂ ಇದೆ. ಇಟ್ ಇಸ್ ಆಲ್ಸೋ ದೇರ್ ಇನ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್. ಸ್ವಿಟ್ಜರ್ಲ್ಯಾಂಡ್ ಅವೆಲ್ಲ ಬರ್ತಾವಲ್ವ, ವಿ ಕಾಲ್ ದೆಮ್ ಎಸ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್. ಇದು ಕಾನೂನು ತೀರ್ಮಾನಗಳು ಸಂಪೂರ್ಣವಾಗಿ ನಿರಪೇಕ್ಷ ಕಾನೂನಿನ ನಿಯಮಗಳ ಆಧಾರದಲ್ಲೇ ಇರ್ತವೆ ಎಂಬ ನಂಬಿಕೆಯನ್ನು ಪ್ರಶ್ನಿಸುತ್ತದೆ. ಇಟ್ ಕ್ವಶನ್ಸ್. ಜಡ್ಜ್ಗಳು ಕೇವಲ ಕಾನೂನು ಮತ್ತು ಪ್ರೆಸಿಡೆಂಟ್ಗಳ ಮೇಲೆ ನಿರ್ಧಾರ ಕೊಡ್ತಾರೆ ಅಂಥೇಳಿ ನಾವು ಅಂದ್ಕೊಳ್ತೀವಲ್ಲ, ಹಾಗಲ್ಲ ಅದು. ಇಟ್ ಈಸ್ ನಾಟ್ ರಿಯಲಿ ಲೈಕ್ ದ್ಯಾಟ್. ವಾಸ್ತವವಾದಿಗಳು ಏನು ಹೇಳ್ತಾರೆ ಅಂತಂದರೆ, ರಿಯಲಿಸ್ಟ್ಸ್ ಏನು ಹೇಳ್ತಾರೆ ಅಂತಂದರೆ, ನ್ಯಾಯಮೂರ್ತಿಗಳು ಕೇವಲ ಶಾಸನಗಳು ಅಥವಾ ಪೂರ್ವ ಪ್ರಮುಖ ತೀರ್ಪುಗಳಿಂದ ಅಲ್ಲದೆ ಬದಲಾಗಿ ಸಾಮಾಜಿಕ, ರಾಜಕೀಯ ಹಾಗೂ ಮನೋವೈಜ್ಞಾನಿಕ ಅಂಶಗಳಿಂದಲೂ ಪ್ರಭಾವಿತರಾಗಿರುತ್ತಾರೆ ಅಂಥೇಳಿ ಹೇಳ್ಬೋದು ನಾವು. ಕೆಲವೊಂದು ಜಡ್ಜ್ಗಳು ನೋಡಿ, ಸಾಮಾನ್ಯವಾಗಿ ಈ ಸಮಾಜದ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವರು ತಮ್ಮ ಜಡ್ಜ್ಮೆಂಟ್ಗಳನ್ನ. ಅದಕ್ಕೆ ಇನ್ ಲೀಗಲ್ ದೇರ್ ಆರ್ 2 words. One word is ratio decidendi. There is one more word called obiter dicta. ಈ 2 ಶಬ್ದಗಳಿದಾವಲ್ಲ, ಇವು ನ್ಯಾಯಮೂರ್ತಿಗಳು ಬರೆದಂತಹ ತೀರ್ಪಿನ ಮೇಲೆ ಇರತಕ್ಕಂತಹ ಶಬ್ದಗಳಿವು. ರೇಷಿಯೋ ಡೆಸಿಡೆಂಡಿ ಅಂತಂದರೆ ಒಂದು ತೀರ್ಪಿನಲ್ಲಿ ಬಂದಂತಹ ತತ್ವ, ಅದಕ್ಕೆ ನಾವು ರೇಷಿಯೋ ಡೆಸಿಡೆಂಡಿ ಅಂತೀವಿ. ಅದನ್ನು ನಾವೇನು ಮಾಡ್ತೀವಿ, ಮತ್ತೊಂದು ಕೇಸಿಗೆ ಮಾರ್ಗದರ್ಶನವಾಗಿ ಯೂಸ್ ಮಾಡ್ತೀವಿ. ಅದಕ್ಕೆ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ ನಾವು. ಒಂದು ಕೇಸಿನ, ಒಂದು ಪ್ರಕರಣದ ತೀರ್ಪನ್ನು ಇನ್ನೊಂದು ವಾದ ವಿವಾದದ ಸಂದರ್ಭದಲ್ಲಿ ಹೇಳ್ತೀವಿ, ಇಂಥ ಪ್ರಕರಣದಲ್ಲಿ ಹೀಗಾಗಿತ್ತು, ಆದ್ದರಿಂದ ನಾವು ಅದನ್ನು ಇಲ್ಲಿ ಪಾಲಿಸಬೇಕು ಅಂತಕ್ಕಂಥದ್ದು. ದಟ್ ಈಸ್ ರೇಷಿಯೋ ಡೆಸಿಡೆಂಡಿ. ಆಬಿಟರ್ ಡಿಕ್ಟಾ ಅಂತಂದ್ರೆ ಏನು ಅಂತಂದರೆ, ಒಬ್ಬ ಜಡ್ಜ್ ಒಂದು ಜಡ್ಜ್ಮೆಂಟನ್ನು ಬರೀಬೇಕಾದ್ರೆ ಸಾಕಷ್ಟು ಅವನದೇ ಆದಂತಹ ಪ್ರಪೋಸಿಷನ್ಸ್ ಮಾಡ್ಕೊಂಡು ಬರ್ತಾನೆ. ಆ ಪ್ರಪೋಸಿಷನ್ ಮಾಡ್ಕೊಂಡು ಬಂದಂತಹ ಪ್ರಪೋಸಿಷನ್ಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಅವುಗಳಿಗೆ ನಾವೇನಂತೀವಿ ಅಂದರೆ ಆಬಿಟರ್ ಡಿಕ್ಟಾ ಅಂತ ಹೇಳ್ತೀವಿ. ನೋಡಿ, ವಾಟ್ ಎವರ್ ದ ಜಡ್ಜ್ಮೆಂಟ್ ಗಿವನ್ ಬೈ ಸುಪ್ರೀಂ ಕೋರ್ಟ್ ಈಸ್ ಪ್ರೆಸಿಡೆಂಟ್ ಆರ್ ರೇಷಿಯೋ ಡೆಸಿಡೆಂಡಿ for all the courts including high courts and subordinate courts. Whereas a judgment given by Kerala High Court is not a precedent on Karnataka High Court. It is only a ratio decidendi. Kerala High Court ಕೊಟ್ಟಂತಹ ಒಂದು ತೀರ್ಪನ್ನು ನಾವು ಕರ್ನಾಟಕ ಹೈಕೋರ್ಟ್ ಕಟ್ಟಲ್ಲಿ ನಾವು ಲಾಯರ್ ಆಗಿ ಸೈಟೇಷನ್ ಮಾಡ್ಬೋದು. ಆದರೆ ಕರ್ನಾಟಕ ಹೈಕೋರ್ಟ್ನವರು ಅದನ್ನು ಪಾಲಿಸಲೇಬೇಕು ಅಂತಕ್ಕಂಥ ನಿಯಮ ಇಲ್ಲ. ಅದನ್ನೊಂದು ಪಾಸಿಂಗ್ ರಿಮಾರ್ಕ್ ಅಂತ ತಗೊಳ್ಬೋದು. ರೇಷಿಯೋ ಡೆಸಿಡೆಂಡಿಗೆ ಒಂದು ಸಿಂಪಲ್ ಅರ್ಥ ಹೇಳೋದಾದರೆ ಪಾಸಿಂಗ್ ರಿಮಾರ್ಕ್ ಅಂತಾರೆ. ಇದಕ್ಕೆ ಪಾಸಿಂಗ್ ರಿಮಾರ್ಕ್. ಈ ಪಾಸಿಂಗ್ ರಿಮಾರ್ಕ್ಗಳೇ ಒಂದೊಂದ್ಸಲ ಸಮಸ್ಯೆಗಳು ಆಗ್ತವೆ ಅನ್ನೋದನ್ನು ನಾವು ಕರ್ನಾಟಕ ಹೈಕೋರ್ಟಿನ ಹಿಂದಿನ ಒಂದು ಜಡ್ಜ್ಮೆಂಟಲ್ಲಿ ನಾವು ನೋಡಿದ್ವಿ. ಪಾಸಿಂಗ್ ರಿಮಾರ್ಕ್ ಏನು ಮಾಡಿದ್ರು ಅಂದರೆ, ಆ ಪ್ರದೇಶ ಬಿಡ್ರಿ ಪಾಕಿಸ್ತಾನ ಅಂಥೇಳಿ ಒಂದು ಪಾಸಿಂಗ್ ರಿಮಾರ್ಕ್ ಮಾಡಿದ್ರು. ಸೊ ದಟ್ ಕ್ರಿಯೇಟೆಡ್ ಎ ಪ್ರಾಬ್ಲಮ್. ಓಕೆ, ಲೆಟ್ ಅಸ್ ನಾಟ್ ಗೋ ಇನ್ ಟು ದ್ಯಾಟ್. ದೆನ್
ವಾಟ್ ಈಸ್ ದ ಫಿಲಾಸಫಿ, ಏನು ಇದರ ತತ್ವ ಏನು, ವಾಟ್ ಈಸ್ ದ ಫಿಲಾಸಫಿ, ತತ್ವ, ಮೂಲ ತತ್ವ, ಮೂಲ ತತ್ವ ಏನು, ಮೂಲ ತತ್ವ ಏನು ಅಂತ ಹೇಳಿ ನಾವು ನೋಡೋದಾದ್ರೆ, ದ ಸೆಂಟ್ರಲ್ ಐಡಿಯಾ ಆಫ್ ಲೀಗಲ್ ರಿಯಲಿಸಮ್ ಈಸ್ ಲಾ ಇನ್ ಆಕ್ಷನ್ ಅಂತ. ನಿಜವಾಗಿ ಕಾನೂನು ಏನು ಮಾಡ್ತದೆ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲಾ ಇನ್ ಬುಕ್ಸ್. ಪುಸ್ತಕದಲ್ಲಿ ಏನೇ ಕಾನೂನು ಇರ್ಬೋದು, ನಿಜವಾಗಿ ಪುಸ್ತಕದಲ್ಲಿ ಇದ್ದಂತಹ ಕಾನೂನಿನಿಂದ ತೀರ್ಪು ಬರೋದು ಹೊರಗೆ, ಬಂದ ತೀರ್ಪು ಏನಿದೆ ಅದು ಕಾನೂನು ಅಂತ. ವಾಟ್ ದ ಜಜ್ಮೆಂಟ್ ಹ್ಯಾಸ್ ಕಮ್ ಔಟ್, ದಟ್ ಈಸ್ ಲಾ ಇನ್ ಆಕ್ಷನ್. Realists focus on how actually law works in practice, especially in courtrooms, rather than how it is ideally written in statute courts. ನಿಜವಾಗಿ ಈ ನ್ಯಾಯಾಲಯಗಳಲ್ಲಿ ಯಾವ ರೀತಿ ಕಾನೂನು ವರ್ತಿಸ್ತದೆ ಅಲ್ವಾ, ಅದು ಅಲ್ಟಿಮೇಟ್ಲಿ ನ್ಯಾಯ ಅಂಥೇಳಿ ಈ ರಿಯಲಿಸ್ಟ್ಸ್, ವಾಸ್ತವವಾದಿಗಳು ಇದನ್ನು ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ, ನಾನು ಮೊನ್ನೆನೂ ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತೀನಿ. ಒಂದು ಕೊಲೆ ಆಗಿರುತ್ತೆ, ಕೊಲೆ ಆಗಿರೋದು ಖಂಡಿತ ಜಡ್ಜಿಗೆ ಗೊತ್ತಿರುತ್ತೆ. ಆದರೆ ಜಡ್ಜ್ ಏನು ಮಾಡ್ತಾರೆ, ಅಲ್ಲಿ ಬಂದಂತಹ ಸಾಕ್ಷಿಗಳು ಪುರಾವೆಗಳನ್ನು ಆಧರಿಸಿ ಜಡ್ಜ್ಮೆಂಟ್ ಕೊಡಬೇಕು. ಸಾಕ್ಷಿಗಳು ಪುರಾವೆಗಳು ಕೊಲೆ ಆಗಿಲ್ಲ ಅಂತ ಪ್ರೂವ್ ಆದರೂ, ಜಡ್ಜಿಗೆ ಕೊಲೆ ಆಗಿದೆ ಅಂತ ಗೊತ್ತಿದ್ರು, ಜಡ್ಜ್ ಸಾಕ್ಷಿ ಪುರಾವೆಗಳ ಪ್ರಕಾರ ಜಡ್ಜ್ಮೆಂಟ್ ಬರೀಬೇಕಾಗತ್ತೆ ಹೊರತು, ದಟ್ ಈಸ್ ವಾಟ್ ಈಸ್ ಲಾ ಇನ್ ಆಕ್ಷನ್. ನೋಡಿ, ಕಾನೂನು ವಾಸ್ತವವಾದದ ಆಲೋಚನೆ ಎಂದರೆ ಆಚರಣೆಯಲ್ಲಿಯೇ ಕಾನೂನು. ಪುಸ್ತಕದಲ್ಲಿರುವ ಕಾನೂನಿಗಿಂತ ಹೆಚ್ಚು ಪ್ರಾಮುಖ್ಯತೆ ಇದು. ವಾಸ್ತವವಾದಿಗಳು ಕಾನೂನು ನ್ಯಾಯಾಲಯಗಳಲ್ಲಿ ಮತ್ತು ನೈಜ ಜೀವನದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರತ್ತ ಹೆಚ್ಚು ಒತ್ತು ನೀಡುತ್ತಾರೆ. ಶಾಸನ ಅಥವಾ ಸಂಹಿತೆಗಳಲ್ಲಿ ಅದು ಹೇಗೆ ಬರೆಯಲ್ಪಟ್ಟಿದೆ ಎಂಬುದಕ್ಕೆ ಕಡಿಮೆ ಮಹತ್ವ ನೀಡ್ತಾರೆ. ಕಾನೂನು ಏನಾದರೂ ಬರೆದಿರಲಿ, ಅಲ್ಟಿಮೇಟ್ಲಿ ನ್ಯಾಯಾಧೀಶರು ಏನು ಜಡ್ಜ್ಮೆಂಟ್ ಕೊಡ್ತಾರೋ ಅದು ಕಾನೂನು ಸ್ವಾಮಿ ಅಂತಿದ್ರ ಅರ್ಥ. ನ್ಯಾಯಾಧೀಶರು ಕೊಡುವ ತೀರ್ಮಾನ ಇದೆಯಲ್ಲ, ಅದೇ ಕಾನೂನು. ಆ ತತ್ವ ಇರೋದು ಅದೇ ಥರನೇ. ಅಲ್ಟಿಮೇಟ್ಲಿ ವಾಟ್ ಜಡ್ಜ್ಮೆಂಟ್, ಅದಕ್ಕೆ ನೋಡಿ, ಯಾವುದೇ ಜಡ್ಜ್ಮೆಂಟಲ್ಲಿಯೂ ಸ್ಪೆಕ್ಯುಲೇಷನ್ ಇರ್ತದೆ, ಸ್ಕೆಪ್ಟಿಸಿಸಮ್ ಅಂತಾರೆ. ಜಡ್ಜುಗಳು ಎರಡೂ ಕಡೆ ವಾದವನ್ನು ಮಂಡಿಸಿದಾಗ ನೀವು ಕೋರ್ಟ್ನಲ್ಲಿ ಒಂದ್ಸಲ ನೋಡ್ಬೋದು, ಈ ಲಾಯರ್ ವಾದ ಮಂಡಿಸಿದ್ರು, ಇನ್ನೊಂದು ಅಪೋಸಿಟ್ ಲಾಯರ್ ವಾದ ಮಂಡಿಸಿದಾಗ ಇವರು ವಾದ ಮಂಡಿಸುವಾಗ ಇವ್ರದೇ ಸರಿ ಅನಿಸುತ್ತೆ, ಅವರು ವಾದ ಮಂಡಿಸುವಾಗ ಅವ್ರದೇ ಸರಿ ಅನಿಸುತ್ತೆ. ಇದನ್ನು ನೀವು ನೋಡಬೇಕು ಅಂತಂದರೆ ಆರ್ಟಿಕಲ್ 370 ಮೇಲಿನ ಜಡ್ಜ್ಮೆಂಟಿನ ವಾದಗಳನ್ನು ನೋಡಬೇಕು. ತುಂಬ ಚೆನ್ನಾಗಿದೆ, ಯೂಟ್ಯೂಬ್ಗಳಲ್ಲಿ ಇದ್ದಾವೆ, ದಯವಿಟ್ಟು ಅದನ್ನು ನೀವು ನೋಡಿ. ಅಂದರೆ ಕಪಿಲ್ ಸಿಬಲ್ ಅವರು ಮಾಡಿದಂತಹ ವಾದಗಳನ್ನು ನಾವು ನೋಡಿದಾಗ ನಮಗೇನಿಸ್ತು, ಹೌದು ನಾವು ಮಾಡ್ತಾ ಇರೋದು ತಪ್ಪಲ್ಲ, 370 ಅಬಾಲಿಷ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ. ಅದೇ ತೆರನಾಗಿ ತುಷಾರ್ ಮೆಹ್ತಾ ಅವರು ವಾದ ಮಾಡ್ತಾರೆ. ವಾದ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಹೌದು, ದೇಶ ಒಂದಾಗಿರ್ಬೇಕಲ್ಲ, ದೇಶದಲ್ಲಿ ಎರಡು ಥರನಾದಂಥ ಕಾನೂನು ಯಾಕೆ ಅಂಥೇಳಿ ಅವ್ರ ವಾದವು ನಮಗೆ ಸರಿ ಅನಿಸ್ತಿದ್ದಾರೆ. ಆದರೆ ಅಲ್ಟಿಮೇಟ್ಲಿ ಇವೆರಡನ್ನು ಆಲಿಸಿದಂಥ ಜಡ್ಜು ತಮ್ಮದೇ ಆದ ನಿರ್ಧಾರವನ್ನು ಕೊಡ್ತಾರೆ. ಜಡ್ಜ್ ಕೊಟ್ಟಂತಹ ನಿರ್ಧಾರ ನಮಗೆ ಒಮ್ಮೊಮ್ಮೆ ಆಶ್ಚರ್ಯಕರ ಅನ್ನಿಸ್ತದೆ. ಎಷ್ಟು 13-14 ದಿನಗಳ ವಾದದ ನಂತರ ಆರ್ಟಿಕಲ್ 370ನಲ್ಲಿ ಬಂದಂತಹ ಜಡ್ಜ್ಮೆಂಟು ಏನು ಜಡ್ಜ್ಮೆಂಟು ಅಂತಂದರೆ, ಆಗಸ್ಟ್ 2019 5 ಮತ್ತು 6ನೇ ತಾರೀಕಿನಲ್ಲಿ ರಾಷ್ಟ್ರಪತಿಗಳು 2 ಎಕ್ಸಿಕ್ಯೂಟಿವ್ ಆರ್ಡರ್ನನ್ನು ಹೊರಡಿಸಿದ್ದಾರೆ. ಕಾರ್ಯಾಂಗದ ಆರ್ಡರ್, ನೀವು ಅಡ್ಮಿನಿಸ್ಟ್ರೇಟಿವ್ ಲಾ ಕಲಿತೀರಿ, ಅದನ್ನು ಓದಿದಾಗಿದ್ದು ಅರ್ಥ ಆಗುತ್ತೆ. ಕಾರ್ಯಾಂಗದ 2 ಆಜ್ಞೆಗಳನ್ನು ಹೊರಡಿಸ್ತಾರೆ, ಕಾನ್ಸ್ಟಿಟ್ಯೂಷನಲ್ ಆರ್ಡರ್ಸ್ ಅಂತಾರೆ, CO 272, CO 273. ಅವು 2 ಆಜ್ಞೆಗಳು, ಕಾರ್ಯಾಂಗ ಹೊರಡಿಸಿದ ಆಜ್ಞೆಗಳೇನಿರಬೇಕು, ಸದುದ್ದೇಶದಿಂದ ಕೂಡಿರಬೇಕು, ದುರುದ್ದೇಶದಿಂದ ಇರಬಾರ್ದು. ದುರುದ್ದೇಶ ಇದ್ದರೆ ಮಾತ್ರ ನ್ಯಾಯಾಂಗ ಅದನ್ನು ಮರುಪರಿಶೀಲನೆ ಮಾಡ್ತದೆ. ಅದಕ್ಕೆ ಜಡ್ಜ್ಗಳು, ನ್ಯಾಯಮೂರ್ತಿಗಳು ಏನಂದ್ರೆ, ಆ ವಿಷಯದಲ್ಲಿ ಅನುಚ್ಛೇದ 370 ವಿಷಯದಲ್ಲಿ ಹೊರಡಿಸಿದಂತಹ ಸಂವಿಧಾನಿಕ ಆಜ್ಞೆಗಳು ಸದುದ್ದೇಶದಿಂದ ಕೂಡಿವೆ ಅನ್ನುವಂತಹ ಒಂದು ವಾಕ್ಯದಲ್ಲಿ ಜಡ್ಜ್ಮೆಂಟನ್ನು ಮುಗಿಸಿದ್ರು. ಅಂದರೆ ದಿಸ್ ಈಸ್ ರಿಯಲಿಸಮ್ ಅಂತ ಹೇಳ್ಬೋದು ನಾವು. ಎರಡೂ ಕಡೆ ಕಾನೂನನ್ನು ಒರೆಗಲಿಗೆ ಹಚ್ಚಿದ್ದು, ಆದ ನಿರ್ಣಯ ಬಂದದ್ದು ಈ ಥರ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಎಸ್, ಫೇಮಸ್ ಲೀಗಲ್ ರಿಯಲಿಸ್ಟ್ ಈ 3 ಜನ, ಇದನ್ನು ಫಾರ್ಮುಲೇಟ್ ಮಾಡಿದವರು ಈ 3 ಜನ. ಈ 3 ಜನ ಯಾರ್ಯಾರು? ಲೆವ್ಲಿನ್, ಫ್ರಾಂಕ್ ಆ್ಯಂಡ್ ಹೋಮ್ಸ್. ಕಾರ್ಲ್ ಲೆವ್ಲಿನ್, ಜೆರೋಮ್ ಫ್ರಾಂಕ್, ಒಲಿವರ್ ವೆಂಡೆಲ್ ಹೋಮ್ಸ್ ಜೂನಿಯರ್. ಈ 3 ಜನ ಈ ಒಂದು ಕಾನ್ಸೆಪ್ಟನ್ನು ಈ 3 ಜನರ ವಿಶೇಷವಾದಂಥ ಅವರಿಗೆ ಆದಂತಹ ತತ್ವಗಳನ್ನು ನಾನು ಸಪ್ರೇಟಾಗಿ ನಿಮ್ಮ ಮುಂದೆ ತರ್ತೀನಿ. ಆದರೆ ಸಿಂಪಲ್ಲಾಗಿ ನಾವು ಇಲ್ಲಿ ಹೇಳೋದಾದರೆ, ಇವ್ರ ತತ್ವಗಳು ಏನೇನಿತ್ತು ಅಂತ ನಾವು ನೋಡೋದಾದರೆ, ಲೆವ್ಲಿನ್ ವಾಟ್ ಹಿ ಸೇಡ್,
ಎಂಫಸೈಸ್ಡ್ ದ್ಯಾಟ್ ಜಡ್ಜಸ್ ಕ್ರಿಯೇಟ್ಸ್ ಲಾ ಡ್ಯೂರಿಂಗ್ ಇಂಟರ್ಪ್ರಿಟೇಷನ್. ಆಕ್ಚುಲಿ ಕಾನೂನನ್ನು ಕ್ರಿಯೇಟ್ ಮಾಡುವವರು ಜಡ್ಜ್ಗಳು. ಬೇಸಿಕ್ ಸ್ಟ್ರಕ್ಚರ್ ಥಿಯರಿ which was not there in constitution. Nowhere in the constitution it is written that there is a basic structure. They have created, judges have created basic structure theory. In M.C. Mehta versus Union of India, oleum gas leak, there was no law like law of torts like absolute liability. Judges have created absolute liability. This is how he says. He strongly believes that ultimately who is creating the law? Not the legislature, not the statute books. It is the judges. While interpreting, they will create the law. All common law principles are nothing but the creations of the judges. In the UK, in the erstwhile days, ಹಿಂದಿನ ಕಾಲದಲ್ಲಿ ಬ್ರಿಟನ್ನಿನ ನ್ಯಾಯಾಧೀಶರು ಅನುಕ್ರಮವಾಗಿ ಕೊಟ್ಟಂತಹ ನ್ಯಾಯದ ತೀರ್ಪುಗಳ ಮೇಲಿನ ತತ್ವಗಳನ್ನು ಆಧರಿಸಿ ಬರೆದಂತಹ ಕಾನೂನನ್ನು ಕಾಮನ್ ಲಾ ಅಂತೀವಿ ನಾವು. ರೈಟ್? ಕ್ರಿಯೇಷನ್. ಎಸ್, ಜೆರೋಮ್ ಫ್ರಾಂಕ್ ಏನು ಹೇಳ್ತಾನೆ ನೋಡೋಣ. ಬಿವಿಲ್ಡ್ ದ್ಯಾಟ್ ಜಡ್ಜಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಮೋಷನ್ಸ್. ನೋಡಿ, ಈ ರೀತಿ ಕ್ರಿಯೇಟಿವಿಟಿ ಹೆಂಗಾಗಕ್ಕೆ ಸಾಧ್ಯ? ಅವರ ಸ್ವತಃ ಅನುಭವಗಳು ಮತ್ತು ಅವರಲ್ಲಿರ್ತಕ್ಕಂತಹ ಭಾವನೆಗಳು, ಇದರಿಂದ ಅದು ಹೊರಗೆ ಬರ್ತದೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಮತ್ತು ಅನುಭವ, ಇಟ್ ವಿಲ್ ಕಮ್ ಔಟ್. ಅದು ದಟ್ ಈಸ್ ವಾಟ್ ಈಸ್ ಅಫೆಕ್ಟಿಂಗ್ ದಿ ಡಿಸಿಷನ್ಸ್. ನಿಜವಾಗಿ ಜಡ್ಜ್ಮೆಂಟಿನ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳು, ಅವರಲ್ಲಿರ್ತಕ್ಕಂಥ ಈ ಪರಿಣಾಮಗಳು ಎಕ್ಸ್ಪೀರಿಯನ್ಸ್ ಇದರಿಂದ ಆಗುತ್ತೆ. ದೆನ್ ಆಲಿವರ್ ಹೋಮ್ಸ್, what he says, famously said, the life of the law has not been logic, it is experience. The life of the law, ಒಂದು ಕಾನೂನು ಲಾಜಿಕ್ ಇಂದ ಆಗೋದಿಲ್ಲ, ಅನುಭವದಿಂದ ಆಗುತ್ತೆ ಅಂತಕ್ಕಂಥ ಮಾತನ್ನ ಆಲಿವರ್ ಹೋಮ್ಸ್ ಹೇಳ್ತಾನೆ. ಕಾರ್ಲ್ ಲೆವ್ಲಿನ್ ಏನ್ ಹೇಳ್ತಾನೆ? ನ್ಯಾಯಮೂರ್ತಿಗಳು ನಿರ್ವಹಣೆಯ ವೇಳೆ ಕಾನೂನನ್ನು ಸೃಷ್ಟಿಸುತ್ತಾರೆ. ಆಕ್ಚುಲಿ ಕಾನೂನನ್ನು ಹುಟ್ಟಿಸುವವರು ನ್ಯಾಯಮೂರ್ತಿಗಳೇ. ಜೆರೋಮ್ ಫ್ರಾಂಕ್ ಹೇಳ್ತಾನೆ, ನ್ಯಾಯಮೂರ್ತಿಗಳ ವೈಯಕ್ತಿಕ ಅನುಭವಗಳು ಮತ್ತು ಭಾವನೆಗಳು ತೀರ್ಪುಗಳ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅಂತ ಹೇಳಿ ಜೆರೋಮ್ ಫ್ರಾಂಕ್ ಹೇಳ್ತಾನೆ. ಆಲಿವರ್ ಹೋಮ್ಸ್ ಏನು ಹೇಳ್ತಾನೆ? ಆಲಿವರ್ ಹೋಮ್ಸ್ ಸೇಸ್, ಅವರು ಕಾನೂನಿನ ಜೀವನವು ತರ್ಕದಿಂದ ಅಲ್ಲ, ಅನುಭವದಿಂದ ರೂಪುಗೊಂಡಿದೆ ಅಂತಕ್ಕಂಥ ಈ ಕಾನ್ಸೆಪ್ಟನ್ನು ಹೇಳ್ತಾರೆ. ಅಂದರೆ ಈಗ ನೋಡಿ, ಲೀಗಲ್ ರಿಯಲಿಸಮ್ ಅಂದರೆ ಒಂದು ವಾಕ್ಯದಲ್ಲಿ ಹೇಳುವುದಾದರೆ, ನ್ಯಾಯಮೂರ್ತಿಗಳು ಬರೆದಂತಹ ತೀರ್ಪೇ ಕಾನೂನು. ಇಫ್ ಇನ್ ಒನ್ ಸೆಂಟೆನ್ಸ್ ಐ ವಾಂಟ್ ಟು ಟೆಲ್ ವಾಟ್ ಈಸ್ ಲೀಗಲ್ ರಿಯಲಿಸಮ್, ದ ಜಡ್ಜ್ಮೆಂಟ್ಸ್ ಡೆಲಿವರ್ಡ್ ಬೈ ಜಡ್ಜಸ್ ಈಸ್ ಲಾ ಅಂತ ಹೇಳ್ಬೋದು. ಎಸ್, ಫೀಚರ್ಸ್ ಆಫ್ ರಿಯಲಿಸಮ್ ಏನು? ಈ ರಿಯಲಿಸಮ್ಗೆ ಅಂದರೆ ಈ ರಿಯಲಿಸಮ್ನ ಲಕ್ಷಣಗಳೇನು? ರಿಯಲಿಸಮ್ನ ಲಕ್ಷಣಗಳು ನೋಡಿ. ಲಾ ಈಸ್ ಅನ್ಸರ್ಟನ್. ಕಾನೂನೆಲ್ಲ ಕ್ಲಿಯರ್ ಇದ್ರೆ ಜಡ್ಜಿಸೇ ಬೇಕಿರಲಿಲ್ಲ ನಮ್ಗೆ. ಆ್ಯಂಡ್ ಫ್ಲೆಕ್ಸಿಬಲ್, ಇಟ್ ಕ್ಯಾನ್ ಬಿ ಟ್ವಿಸ್ಟೆಡ್ ಲೈಕ್ ಎನಿಥಿಂಗ್. ಲಾ ಕ್ಯಾನ್ ಬಿ ಟ್ವಿಸ್ಟೆಡ್ ಲೈಕ್ ಎನಿಥಿಂಗ್. ಜಡ್ಜಿಸ್ ಪ್ಲೇ ಎನ್ ಆಕ್ಟಿವ್ ರೋಲ್ ಇನ್ ಶೇಪಿಂಗ್ ದ ಲಾ. ಕಾನೂನಿಗೆ ಒಂದು ರೂಪ ಕೊಡುವಲ್ಲಿ ಜಡ್ಜಿಗಳು ಬಹಳ ನ್ಯಾಯಮೂರ್ತಿಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಫ್ಯಾಕ್ಟ್ಸ್ ಆ್ಯಂಡ್ ಕಾಂಟೆಕ್ಸ್ಟ್ ಮ್ಯಾಟರ್ ಮೋರ್ ದ್ಯಾನ್ ಸ್ಟ್ರಿಕ್ಟ್ ಲಾಜಿಕ್. ಎಸ್, ಪ್ರತಿಯೊಂದು ಸಂದರ್ಭಗಳು ಮತ್ತು ಪ್ರತಿಯೊಂದು ವಾಸ್ತವಗಳು, ಅವುಗಳ ಮೇಲೆ ತೀರ್ಪು ನಿರ್ಧಾರವಾಗುತ್ತೆ, ಬರೀ ಕಾನೂನಿನ ಮೇಲಲ್ಲ. ಫ್ಯಾಕ್ಟ್ಸ್ ಆ್ಯಂಡ್ ಕಾಂಟೆಕ್ಸ್ಟ್ ಮ್ಯಾಟರ್ ಮೋರ್ ದ್ಯಾನ್ ಸ್ಟ್ರಿಕ್ಟ್ ಲಾಜಿಕ್. ಪ್ರೆಡಿಕ್ಟೆಬಿಲಿಟಿ ಡಿಪೆಂಡ್ಸ್ ಆನ್ ಜಡ್ಜಸ್ ಪರ್ಸನಾಲಿಟಿ ಆ್ಯಂಡ್ ಬ್ಯಾಕ್ಗ್ರೌಂಡ್. ಯಾವುದೇ ಒಂದು ತೀರ್ಪು ಬರಬೇಕು ಅಂತಂದ್ರೆ ಆ ತೀರ್ಪು ಆ ಜಡ್ಜಿನ ವ್ಯಕ್ತಿತ್ವದ ಮೇಲೆ, ಅವರ ಹಿನ್ನೆಲೆಯ ಮೇಲೆ ಅವಲಂಬಿತವಾಗ್ತದೆ ಅನ್ನೋದನ್ನು ಈ ರಿಯಲಿಸ್ಟಿಕ್ ಥಿಯರಿ ಹೇಳುತ್ತೆ. ಇದರ ಲಕ್ಷಣಗಳು ಇವು. ಆಲ್ ದೀಸ್ ಥಿಂಗ್ಸ್ ಆರ್ ದಿ ಫೀಚರ್ಸ್ ಆಫ್ ರಿಯಲಿಸಮ್, ಲೀಗಲ್ ರಿಯಲಿಸಮ್. ಕಾನೂನು ಅಸ್ಥಿರ ಮತ್ತು ನ್ಯಾಯಾಧೀಶರು ಕಾನೂನಿನ ರೂಪುಗೊಳ್ಳುವಿಕೆಯಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಾರೆ. ಬಿಕಾಸ್ ದೇ ಇಂಟರ್ಪ್ರಿಟ್. ಸತ್ಯಾಂಶಗಳು ಮತ್ತು ಸಂದರ್ಭಗಳು ತರ್ಕಕ್ಕಿಂತ ಹೆಚ್ಚು ಪ್ರಮುಖ. ಸತ್ಯಾಂಶಗಳು ಮತ್ತು ಸಂದರ್ಭಗಳು ತರ್ಕಕ್ಕಿಂತ ಹೆಚ್ಚು ಪ್ರಮುಖ. ನೋಡಿ, ಆರ್ಟಿಕಲ್ 317 ನಾವು ಆ ರೀತಿ ಮಾಡಿದ್ದು ದೇಶದ ಹಿತದೃಷ್ಟಿಯಿಂದ ತಪ್ಪಲ್ಲ, ಅದು ಸಂದರ್ಭ.
ಅದು ಸಂದರ್ಭ, ದೇಶದ ಹಿತದೃಷ್ಟಿಯಿಂದ ತಪ್ಪಲ್ಲ. ದೋ ಇಫ್ ವಿ ಗೋ ಸ್ಟ್ರಿಕ್ಟ್ಲಿ ಅನಲೈಸ್, ನಾವು ಲಾ ಕಾಲೇಜಲ್ಲಿ ಬಹಳಷ್ಟು ಸಲ ಡಿಬೇಟ್ ಮಾಡ್ತಿದ್ವಿ ಆರ್ಟಿಕಲ್ 370 ಮೇಲೆ, ನಿರ್ಧಾರಕ್ಕೆ ಬರ್ತಿದ್ವಿ, ಇಲ್ಲ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇಲ್ಲ JNKದ್ದು, ಆದ್ದರಿಂದ ನಾವು 370 ಮುಟ್ಟಕ್ಕಾಗಲ್ಲ ಅಂತಿದ್ವಿ. ಬಟ್ ದ ಥಿಂಗ್ಸ್ ಆರ್ ರಿವರ್ಸ್, ಕಂಪ್ಲೀಟ್ಲಿ ರಿವರ್ಸ್. ದಟ್ ಈಸ್ ದ ಬ್ಯೂಟಿ ಆಫ್ ರಿಯಲಿಸಮ್. ನ್ಯಾಯಾಧೀಶರ ವ್ಯಕ್ತಿತ್ವ ಮತ್ತು ಹಿನ್ನೆಲೆ ತೀರ್ಪಿನ ಆಧಾರದಲ್ಲಿ ಭಿನ್ನತೆಯನ್ನುಂಟು ಮಾಡಬಹುದು. ಅಂದರೆ ತೀರ್ಪು ಕೊಡುವಾಗ ನಾವು ಅಂದುಕೊಂಡ ತೀರ್ಪಿಗಿಂತ ಬೇರೆ ತೀರ್ಪು ಬರ್ಬೋದು. ಯಾಕೆ ಬರ್ಬೋದು ಅಂತಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಹಿನ್ನೆಲೆ ಆ್ಯಂಡ್ ವ್ಯಕ್ತಿತ್ವ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಹಿನ್ನೆಲೆ ಆ್ಯಂಡ್ ವ್ಯಕ್ತಿತ್ವ ಆಫ್ ದ ಜಡ್ಜಸ್, ದಿ ಬ್ಯಾಕ್ಗ್ರೌಂಡ್ ಆ್ಯಂಡ್ ದಿ ಪರ್ಸನಾಲಿಟಿ ಆಫ್ ದ ಜಡ್ಜಸ್. Realism versus formalism. Formalism is following law. Formalism is following law. Realism is actually applying your mind and finally coming out and imposing your own ideology. Legal realism opposes legal formalism. ನೋಡಿ, ಬರೇ ಫಾರ್ಮಾಲಿಟಿ ಮೇಲೆ ಅವರು ಮಹತ್ವ ಕೊಡೋದಲ್ಲ ಯಾರು, ಲೀಗಲ್ ರಿಯಲಿಸಮ್ನವರು. which claims that judges apply law mechanically. ಫಾರ್ಮಲಿಸಮ್ ಅಂದ್ರೆ ಮೆಕ್ಯಾನಿಕಲ್ ಅಪ್ಲಿಕೇಶನ್ ಆಫ್ ಲಾ. ಇದಕ್ಕೂ ಒಂದು ಉದಾಹರಣೆ ಹೇಳ್ತೀನಿ ನಾನು. ಏನು ಮೆಕ್ಯಾನಿಕಲ್ ಅಪ್ಲಿಕೇಶನ್ ಆಫ್ ಲಾ? ಬಿಫೋರ್ ನವತೆ ಸಿಂಗ್ ಜೋಹರ್, IPC 377 ವಾಸ್ ಡಿಕ್ಲೇರ್ಡ್ ಕಾನ್ಸ್ಟಿಟ್ಯೂಷನಲ್. ಜಡ್ಜ್ಮೆಂಟ್ ಕೊಟ್ಟು ನೆಕ್ಸ್ಟ್ ಡೇ ರಿಟೈರ್ ಆಗ್ತಾರೆ. ಐ ವುಡ್ ಹ್ಯಾವ್ ಟೋಲ್ಡ್ ಯು ದ ಕೇಸ್ ಲಾ, ಬಟ್ ಅಗೇನ್ ಟುಡೇ ಹ್ಯಾವ್ ಫರ್ಗಾಟನ್ ಇಟ್. ಜಡ್ಜು ರಿಟೈರ್, ನಾಸ್ ಫೌಂಡೇಶನ್ ಕೇಸಲ್ಲಿ ರಿಟೈರ್ ಆಗೋಕ್ಕಿಂತ ಮೊದಲು ಅವ್ರು ಜಡ್ಜ್ಮೆಂಟ್ ಕೊಡ್ತಾರೆ. ಕೊಟ್ಟೇನು ಹೇಳ್ತಾರೆ? ನೋ ಆರ್ಟಿಕಲ್ IPC 377 ಈಸ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತಾರೆ. ಆದರೆ ರಿಟೈರ್ ಆದಮೇಲೆ ಹೇಳ್ತಾರೆ ಅವರು, ಏನು ಹೇಳ್ತಾರೆ? ಇಲ್ಲ, ಮೇಕಿಂಗ್ ಲಾ ಈಸ್ ನಾಟ್ ದ ಜಾಬ್ ಆಫ್ ಜುಡಿಷಿಯರಿ, ಇಟ್ ಈಸ್ ದ ಜಾಬ್ ಆಫ್ ಲೆಜಿಸ್ಲೇಟಿವ್ ಕ್ಯಾನ್ ಟೇಕ್ ಎ ಡಿಸಿಷನ್ ಆ್ಯಂಡ್ ಕರೆಕ್ಟ್ ಆರ್ಟಿಕಲ್ IPC 377. ಇಟ್ ಈಸ್ ನಾಟ್ ಮೈ ಜಾಬ್ ಅಂತ ಹೇಳ್ತಾರೆ. ಬಟ್ ಅಲ್ಟಿಮೇಟ್ಲಿ ನವತೆ ಸಿಂಗ್ ಜೋಹರ್ಲಿ ಏನಾಗುತ್ತೆ? IPC 377 ಈಸ್ ಡಿಕ್ಲೇರ್ಡ್ ಅನ್ಕಾನ್ಸ್ಟಿಟ್ಯೂಷನಲ್. ಸಿ, ಇಟ್ ಈಸ್ ಕ್ರಿಯೇಟಿವಿಟಿ, ಇಟ್ ಈಸ್ ರಿಯಲಿಸಮ್ ಅಂತ ಹೇಳ್ಬೋದು ನಾವು. ರಿಯಲಿಸ್ಟ್ ಆರ್ಗ್ಯೂ ದ್ಯಾಟ್ ಜುಡಿಷಿಯಲ್ ಡಿಸಿಷನ್ಸ್ ಆರ್ ಶೇಪ್ಡ್ ಬೈ ಹ್ಯೂಮನ್ ಜಡ್ಜ್ಮೆಂಟ್, ನಾಟ್ ಜಸ್ಟ್ ಬೈ ಫಿಕ್ಸ್ಡ್ ರೂಲ್ಸ್. ಕಾನೂನು ಇರ್ಬೋದು, ಏನೇ ಕಾನೂನು ಇರ್ಬೋದು, ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕು? ನಿಜಾಂಶವನ್ನು, ವಾಸ್ತವಾಂಶವನ್ನು ನೋಡಬೇಕಾಗ್ತದೆ. ಅದ್ರ ಮೇಲೆ ಡಿಸಿಷನ್ ಮಾಡುವಂತಹ ಕಾನ್ಸೆಪ್ಟಿಗೆ ನಾವೇನಂತೀವಿ? ಲೀಗಲ್ ರಿಯಲಿಸಮ್ ಅಂತ ಹೇಳ್ತೀವಿ. ಕಾನೂನು ವಾಸ್ತವವಾದವು ಕಾನೂನು ತಾತ್ವಿಕತೆಗೆ ವಿರುದ್ಧವಾಗಿದ್ದು. ನೋಡಿ, ಕಾನೂನು ವಾಸ್ತವವಾದ, ಕಾನೂನು ತಾತ್ವಿಕತೆಗೆ ವಿರುದ್ಧವಾಗಿದೆ. ಕಾನೂನು ತಾತ್ವಿಕತೆ ಅಂದರೆ ಫಾರ್ಮಲ್, ಲೀಗಲ್ ಫಾರ್ಮಲಿಸಮ್. ಕಾನೂನು ವಾಸ್ತವವಾದ ಅಂತಂದ್ರೆ ಲೀಗಲ್ ರಿಯಲಿಸಮ್. ನ್ಯಾಯಾಧೀಶರು ಫಾರ್ಮಲಿಸಮ್ ಫಾಲೋ ಮಾಡುವಂಥ ನ್ಯಾಯಾಧೀಶರು ಯಾಂತ್ರಿಕವಾಗಿ ಕಾನೂನನ್ನು ಅಪ್ಲೈ ಮಾಡ್ತಾರೆ. ನಾನು ಹೇಳಿದ್ನಲ್ಲ 377 ಪ್ಲಸ್ ಕೇಸು ಮೊದಲಿಂದ, ನಾಸ್ ಫೌಂಡೇಶನ್ ಕೇಸು, ದಟ್ ಈಸ್ ಫಾರ್ಮಲ್ ಇಂಟರ್ಪ್ರಿಟೇಷನ್. ನವತೆ ಸಿಂಗ್ ಜೋಹರ್ ಕೇಸು ರಿಯಲ್ ಇಂಟರ್ಪ್ರಿಟೇಷನ್, ಲೀಗಲ್ ರಿಯಲಿಸಮ್. ನವತೆ ಸಿಂಗ್ ಜೋಹರ್ ಈಸ್ ನಾಸ್ ಕೇಸ್, legal formalism. On IPC 377, homosexuality. Navate Singh Johar again IPC 377 unconstitutional legal realism. This is legal realism, this is legal formalism. ಆ ಕೇಸ್ಗಳನ್ನ ಹಿನ್ನೆಲೆಯನ್ನ ಅಥವಾ ತತ್ವಗಳನ್ನ ಅರ್ಥ ಮಾಡ್ಕೊಂಡ್ರೆ ನೀವು, ಐ ಆಮ್ ಸಾರಿ ಐ ಕುಡ್ ನಾಟ್ ಗಿವ್ ಯು ದಿಸ್ ಕೇಸ್ ಡೀಟೇಲ್ಸ್. In any next discussion, I will definitely give, or I can discuss these two cases as one video, right? So this is about realism. Influence of legal realism. Idu parinama enagutte? What is happening because of realism? So many times we can deviate law also. Okay, in India, what it has brought? The first thing what in India it brought is
ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಹೇಳ್ತಾರೆ. ಲೀಗಲ್ ರಿಯಲಿಸಮ್ ಲೆಡ್ ಟು ದ ರೈಸ್ ಆಫ್ ಸೋಷಿಯೋ ಲೀಗಲ್ ಸ್ಟಡೀಸ್, ಸೋಷಿಯಾಲಜಿಕಲ್ ಸ್ಕೂಲ್, ಲಾ ಆ್ಯಂಡ್ ಎಕನಾಮಿಕ್ಸ್, ನಾ ಮೊದಲೇ ಮಾತಾಡುವಾಗ ಹೇಳಿದೆ ನಿಮಗೆ, ಕ್ರಿಟಿಕಲ್ ಲೀಗಲ್ ಥೆರೀಸ್, ಇವೆಲ್ಲವುಗಳ ಸಮ್ಮಿಲನ ಆಗಿರುತ್ತೆ. ಬರೇ ಕಾನೂನು ಅಷ್ಟೇ ಅಲ್ಲ, ಫಾರ್ಮಲ್ ಅಲ್ಲ, ಎಲ್ಲದನ್ನೂ ನೋಡಿ. ಇಟ್ ಎಂಪಸೈಸಸ್ ದ ನೀಡ್ ಫಾರ್ ಎಂಪೆರಿಕಲ್ ರಿಸರ್ಚ್, ಸಂಶೋಧನೆ, ಆಳವಾಗಿ ಹೋಗ್ಬೇಕು ನೀವು ಆ ವಿಷಯದಲ್ಲಿ. ಸೈಕಾಲಜಿಕಲ್ ಸ್ಟಡೀಸ್, ಓಕೆ, ನೀವು ಮನಸ್ಶಾಸ್ತ್ರವನ್ನು ಸ್ಟಡಿ ಮಾಡಬೇಕು. ಇಲ್ಲ, ಅವೆಲ್ಲವನ್ನು ಸೇರಿಸಿ ನಾವು ಜಡ್ಜ್ಮೆಂಟ್ ಕೊಡಬೇಕಾಗುತ್ತೆ. ಇಟ್ ಆಲ್ಸೋ ಲೇಡ್ ದ ಫೌಂಡೇಶನ್ ಫಾರ್ ದ ಜುಡಿಷಿಯಲ್ ಆಕ್ಟಿವಿಸಮ್ ಆರ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಎಷ್ಟೋ ಸಂದರ್ಭದಲ್ಲಿ ಏನು ಮಾಡ್ತಾರೆ, ನ್ಯಾಯಮೂರ್ತಿಗಳು ಅನ್ಯಾಯ ಆಗುತ್ತೆ ಅನ್ನುವಂಥ ಪೂರ್ಣ ತೀವ್ರತೆ ಕಂಡು ಬಂದಾಗ ಅವರು ತಮ್ಮ ಈ ರಿಯಲಿಸಮ್ ಅಧಿಕಾರವನ್ನು ಉಪಯೋಗ ಮಾಡ್ತಾರೆ. ಈ ರಿಯಲಿಸಮ್ ಅಧಿಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 142ನಲ್ಲಿದೆ. ಆರ್ಟಿಕಲ್ 142ನಲ್ಲಿದೆ. ಆರ್ಟಿಕಲ್ 142ನಲ್ಲಿ ನಾವು ಇದನ್ನು ಕಾಣ್ತೀವಿ. ಎಸ್ಪೆಷಲಿ ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಗವರ್ನರ್ ಆಫ್ ತಮಿಳುನಾಡು ಪ್ರಕರಣದಲ್ಲಿ ನಾವು 142 ಯೂಸ್ ಮಾಡಿದ್ದೀವಿ. ಅಯೋಧ್ಯೆ ಕೇಸಲ್ಲಿ 142 ಯೂಸ್ ಮಾಡಿದ್ದೀವಿ. ಅದರ್ವೈಸ್ ಆ ಸಮಸ್ಯೆಗಳು ಬಗೆನೇ ಹರಿತಾ ಇರಲಿಲ್ಲ. ದೇ ವುಡ್ ನಾಟ್ ಹ್ಯಾವ್ ಬಿನ್ ರಿಸಾಲ್ವ್ಡ್ ಎಟ್ ಆಲ್. ದಟ್ ಈಸ್ ಡನ್ ಬಿಕಾಸ್ ಆಫ್ ರಿಯಲಿಸಮ್, ವೇರ್ ಜಡ್ಜಸ್ ಟೇಕ್ ಸ್ಟ್ರಾಂಗ್ ಸ್ಟ್ಯಾಂಡ್. ಜಡ್ಜಸ್ ಟೇಕ್ ಸ್ಟ್ರಾಂಗ್ ಸ್ಟ್ಯಾಂಡ್. ಕಾನೂನು ವಾಸ್ತವವಾದವು ಸಾಮಾಜಿಕ ಕಾನೂನು ಅಧ್ಯಯನ, ಕಾನೂನು ಮತ್ತು ಆರ್ಥಿಕ ತತ್ವಗಳು ಮತ್ತು ವೈಕಲ್ಯಪೂರ್ಣ ಕಾನೂನು ಸಿದ್ಧಾಂತಗಳಿಗೆ ನಾಂದಿ ನೀಡಿತು. ಇದು ಕಾನೂನು ಶಾಸ್ತ್ರದಲ್ಲಿ ಅನುಭವ ಆಧಾರಿತ ಸಂಶೋಧನೆ, ಮನೋವೈಜ್ಞಾನಿಕ ಅಧ್ಯಯನದ ಅಗತ್ಯತೆಯನ್ನು ಒತ್ತಿ ಹೇಳಿತು. ಇದುವರೆಗೂ ನ್ಯಾಯತಂತ್ರದ ಚಟುವಟಿಕೆಗಳು ಮತ್ತು ಸಾರ್ವಜನಿಕ ಹಿತ ಅರ್ಜಿಗಳ ಮೂಲವನ್ನು ಸ್ಥಾಪಿಸಿತು. ಈ ರಿಯಲಿಸಮ್ಮಿಂದ ಇವೆಲ್ಲ ಉದ್ಭವ ಆಯಿತು ಅನ್ನೋದನ್ನು ನಾವಿಲ್ಲಿ ಕಾಣ್ತೇವೆ. ಎಸ್, ಆದರೆ ಇದೇನಾಗುತ್ತೆ ಅಂತಂದರೆ, ಅತಿ ಆದರೆ, ರಿಯಲಿಸಮ್ ಅತಿ ಆದರೆ, ವಿ ವಿಲ್ ಲೂಸ್ ದಿ ಕಾನ್ಸೆಪ್ಟ್ ಆಫ್ ರೂಲ್ ಆಫ್ ಲಾ. ವಿಲ್ ಲೂಸ್ ದಿ ಕಾನ್ಸೆಪ್ಟ್ ಆಫ್ ರೂಲ್ ಆಫ್ ಲಾ ಅನ್ನೋದು ಇದರದ ಟೀಕೆಗಳನ್ನು ನಾವು ನೋಡೋದಾದ್ರೆ ಇಟ್ ಕ್ರಿಯೇಟ್ಸ್ ಜುಡಿಷಿಯಲ್ ಅನ್ಸರ್ಟನ್ಟಿ ಆ್ಯಂಡ್ ಅನ್ಪ್ರೆಡಿಕ್ಟಬಿಲಿಟಿ. ನಿಜ, ಜುಡಿಷಿಯಲಿ ಏನು ಜಡ್ಜ್ಮೆಂಟ್ ಕೊಡ್ತಾರೋ ಅಂಥೇಳಿ ಸ್ಕೆಪ್ಟಿಸಿಸಮ್ ಸ್ಟಾರ್ಟ್ ಆಗುತ್ತೆ. ಇಟ್ ರಿಸ್ಕ್ಸ್ ಜಡ್ಜಸ್ ಟರ್ನಿಂಗ್ ಇಂಟು ಲೆಜಿಸ್ಲೇಚರ್ಸ್. ಜಡ್ಜಿಗಳೇ ಕಾನೂನನ್ನು ಬರೆಯೋರಾಗ್ಬಿಡ್ತಾರೆ. ಆ ರೀತಿ ಆಗುತ್ತೆ. ಇಟ್ ಮೇ ವೀಕನ್ ಫೇತ್ ಆಫ್ ದ ರೂಲ್ ಆಫ್ ಲಾ. ಅಂದರೆ ನಾವೇನು ಕಾನೂನು ಬರೆದಿವಿ, ಕಾನೂನನ್ನು ವೀಕ್ ಮಾಡ್ಬೋದು. ಯಾಕಂದರೆ ರಿಯಲಿಸಮ್ ಕಾನ್ಸೆಪ್ಟಲ್ಲಿ ಅವ್ರು ಏನು ಮಾಡ್ಬೋದು, ಕಾನೂನು ಬಾಹಿರವಾಗಿ ಅಥವಾ ಕಾನೂನನ್ನು ಮೀರಿ ತೀರ್ಪು ಕೊಡುವ ಸಾಧ್ಯತೆ ಇರ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಇದು ನ್ಯಾಯತಂತ್ರದಲ್ಲಿ, ನ್ಯಾಯ ನ್ಯಾಯತಂತ್ರ ಅನ್ನೋದಕ್ಕಿಂತ ನೀವು ಇದಕ್ಕೇನು ಮಾಡಿ ಅಂದರೆ ನ್ಯಾಯ ವ್ಯವಸ್ಥೆ ಅಂತ ಹೇಳಿ. ನ್ಯಾಯ ವ್ಯವಸ್ಥೆಯಲ್ಲಿ ಅನಿಶ್ಚಿತೆಯನ್ನು ಉಂಟು ಮಾಡುತ್ತದೆ. ಇದು ನ್ಯಾಯಾಧೀಶರನ್ನು ಶಾಸಕರಂತೆ ರೂಪಿಸಬಹುದು. ಇದು ಕಾನೂನು ಆಳ್ವಿಕೆಯಲ್ಲಿ ನಂಬಿಕೆಯನ್ನು ಕುಗ್ಗಿಸಬಹುದು. ರೂಲ್ ಆಫ್ ಲಾ ನೀವು ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲಿ ಕಲ್ತೀರಿ. AV ಡೈಸಿ ಅವರು ಹಿ ಗೇವ್ ಮೋರ್ ಫೋಕಸ್ ಈವನ್ ಆನ್ ರೂಲ್ ಆಫ್ ಲಾ. ದೇರ್ ಇಸ್ ಒನ್ ಚಾಪ್ಟರ್, ದೇರ್ ಇಸ್ ಎ 10 mark question. ಸೊ ದೇರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ಆಫ್ ರೂಲ್ ಆಫ್ ಲಾ. ಓಕೆ, ಇಂಡಿಯನ್ ಕಾಂಟೆಸ್ಟಲ್ಲಿ ನಾವು ಈ ಎಲ್ಲ ವಿಷಯವನ್ನು ನೋಡೋದಾದರೆ, ಈಗಾಗಲೇ ನಾನು ಆಬಿಟರ್ ಡಿಕ್ಟಾ ಮಾಡಿದ್ದೀನಿ. ಇಂಡಿಯನ್ ಕಾಂಟೆಸ್ಟ್ ಪಾಸಿಂಗ್ ರಿಮಾರ್ಕ್ಸ್ ಅಂತಾರಲ್ಲ, ದ್ಯಾಟ್ ಐ ಹ್ಯಾವ್ ಡನ್. ಇನ್ ಇಂಡಿಯಾ, ಲೀಗಲ್ ರಿಯಲಿಸಮ್ ಈಸ್ ರಿಫ್ಲೆಕ್ಟೆಡ್ ಇನ್ PILs, ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಲ್ಲಿ, ಆಕ್ಟಿವಿಸ್ಟ್ ಜಡ್ಜಸ್ ಆ್ಯಂಡ್ ರೈಟ್ ಬೇಸ್ಡ್ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್. ಇವಕ್ಕೆಲ್ಲವಕ್ಕೂ ಉದಾಹರಣೆ ತಗೊಳ್ಳೋದಾದ್ರೆ, ನಾವು ಜಡ್ಜ್ಗಳ ಹೆಸರು ತಗೋಬೇಕಾದ್ರೆ ಕೃಷ್ಣಯ್ಯರವ್ರದ್ದು, ಭಗವತಿಯವ್ರದ್ದು ಹೆಸರು ತಗೋಬೋದು. ಇವರು ಭಾಳ ಮಹತ್ವ ಕೊಟ್ಟರು. ಎಸ್ಪೆಷಲಿ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳ ಬಗ್ಗೆ, ಅಥವಾ ಈ ಏಷ್ಯಾಡ್ ಗೇಮ್ಸ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಲೇಬರ್ಗಳ ಬಗ್ಗೆ, ಅಥವಾ ಶಿವಕಾಶಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಪಟಾಕಿ ಕಾರ್ಖಾನೆಗಳ ಮಕ್ಕಳ ವಿಷಯದಲ್ಲಿ, ಅಥವಾ ತಾಜ್ ಟ್ರೆಪೀಜಿಯಂ ಹಳದಿ ಆಗ್ತಿರ್ತಕ್ಕಂತಹ ವಿಷಯದಲ್ಲಿ, ಈ ಎಲ್ಲ ವಿಷಯದಲ್ಲಿಯೂ ಇವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆರ್ಟಿಕಲ್ 21ನ ವ್ಯಾಪ್ತಿಯನ್ನು ವಿಸ್ತರಿಸುವಲ್ಲಿ. ಇಟ್ ಇಸ್ ಆಲ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಲೀಗಲ್ ರಿಯಲಿಸಮ್. ಭಾರತದ ಕಾನೂನಿನ ದೃಷ್ಟಿಯಲ್ಲಿ, ಭಾರತದ ನ್ಯಾಯ ವ್ಯವಸ್ಥೆಯ ದೃಷ್ಟಿಯಲ್ಲಿ
ವ್ಯವಸ್ಥೆಯ ದೃಷ್ಟಿಯಲ್ಲಿ ನಾವು ನೋಡೋದಾದ್ರೆ ಭಾರತದಲ್ಲಿ ಕಾನೂನು ವಾಸ್ತವವಾದದ ಅಂಶಗಳು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಲ್ಲಿ, ಚಟುವಟಿಕೆ ನಡೆಸುವ ನ್ಯಾಯಾಧೀಶರ ತೀರ್ಪುಗಳಲ್ಲಿ, ಹಕ್ಕು ಆಧಾರಿತ ಸಂವಿಧಾನದ ವ್ಯಾಖ್ಯಾನಗಳಲ್ಲಿ, ಇದು ಅನುಚ್ಛೇದ ಅಂತ ಮಾಡ್ಕೊಳ್ಳಿ, ಜೀವನ ಹಕ್ಕು ಕಂಡು ಬರುತ್ತವೆ. ನ್ಯಾಯಮೂರ್ತಿ ಕೃಷ್ಣ ಅಯ್ಯರ್ ಮತ್ತು ನ್ಯಾಯಮೂರ್ತಿ ಭಗವತಿ ಅವರ ವಾಸ್ತವವಾದ ಚಿಂತನೆಗಳನ್ನು ಪ್ರದರ್ಶಿಸಿದವು. ಇವರು ಬರೆದಂತಹ ಅನೇಕ ಪ್ರಕರಣಗಳನ್ನು ನಾವು ರೆಫರ್ ಮಾಡ್ಬೋದು. ಸಮರಿ, ಅಲ್ಟಿಮೇಟ್ಲಿ ರಿಯಲಿಸಮ್ ಅಂದ್ರೆ ಏನು ಅನ್ನೋದನ್ನು ನಾವು ನೋಡೋದಾದ್ರೆ, ಲಾ ಈಸ್ ನಾಟ್ ಫಿಕ್ಸ್ಡ್ ಬಟ್ shaped by real life expectations or experiences. Judges are not neutral machines but human beings with values. ನೋಡಿ, ಜಡ್ಜ್ಗಳು ವ್ಯಾಲ್ಯೂ ಇಟ್ಕೊಂಡಂತಹ ಜಡ್ಜ್ಗಳು ಇರ್ತಾರೆ, ನ್ಯಾಯಮೂರ್ತಿಗಳು. ಅವರು ಬರೆದಂತಹ ಏನು ತೀರ್ಪುಗಳಿದ್ದಾವೆ ಇವತ್ತಿಗೂ ಕೂಡ ಅವು ರೋಲ್ ಮಾಡಲಾಗಿದ್ದಾವೆ. ಲೀಗಲ್ ಔಟ್ಕಮ್ಸ್ ಡಿಪೆಂಡ್ ಆನ್ ಫ್ಯಾಕ್ಟ್ಸ್, ಕಾಂಟೆಸ್ಟ್ ಆ್ಯಂಡ್ ಜುಡಿಷಿಯಲ್ ಫಿಲಾಸಫಿ. ಇದೆಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ. ಲಾ ಮಸ್ಟ್ ಬಿ ಸ್ಟಡೀಡ್ ಎಂಪೆರಿಟಿಕಲಿ ಆ್ಯಂಡ್ ಫಂಕ್ಷನಲಿ, ನಾಟ್ ಜಸ್ಟ್ ಥೆರಾಟಿಕಲಿ. ಬರೀ ಕಾನೂನು ಏನಿದೆ ಅನ್ನೋದನ್ನು ನೋಡೋದಲ್ಲ, ಆ ಕಾನೂನಿನ ಸ್ಥಿತಿಗತಿಗಳನ್ನು, ಆಗು ಹೋಗುಗಳನ್ನು, ಪರಿಣಾಮಗಳನ್ನು ಸರಿಯಾದ ರೀತಿಯಲ್ಲಿ ಅಭ್ಯಸಿಸಿ ನಿರ್ಧರಿಸುವಂತಹ ವ್ಯವಸ್ಥೆ ರಿಯಲಿಸಮ್. ಕಾನೂನು ಸ್ಥಿರವಲ್ಲ, ನಿಜ ಜೀವನ ಅನುಭವಗಳಿಂದ ರೂಪುಗೊಳ್ಳುತ್ತದೆ. ನ್ಯಾಯಾಧೀಶರು ತಟಸ್ಥ ಯಂತ್ರಗಳಲ್ಲ, ಅವರು ಮೌಲ್ಯಗಳನ್ನು ಹೊಂದಿರುವ ಮಾನವರಾಗಿದ್ದಾರೆ. ಕಾನೂನು ತೀರ್ಮಾನಗಳು ಸತ್ಯಾಂಶ, ಸಂದರ್ಭ ಮತ್ತು ನ್ಯಾಯದರ್ಶನದ ತತ್ವಗಳ ಮೇಲೆ ಅವಲಂಬಿತವಾಗಿವೆ. ಕಾನೂನು ಅನುಭವಾಧಾರಿತವಾಗಿ ಮತ್ತು ಕಾರ್ಯಾತ್ಮಕವಾಗಿ ಅಧ್ಯಯನ ಮಾಡಬೇಕು, ತಾತ್ವಿಕವಾಗಿ ಅಲ್ಲ ಅನ್ನುವ ಒಂದು ಸಂದೇಶವನ್ನು ಲೀಗಲ್ ರಿಯಲಿಸಮ್ ಕೊಡ್ತದೆ. ದಟ್ಸ್ ಆಲ್ ಇನ್ ದಿಸ್ ಕ್ಲಾಸ್. This is what is legal realism. So now what is legal realism school? Realism school na principle ಏನು? Reality and judge's decision ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ದಿಸ್ ಈಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ರಿಯಲಿಸಮ್. ದಿ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್, ಇಂಪೆರಿಕಲ್ ಸ್ಟಡಿಯಿಂಗ್ ಆಫ್ ದಿ ಫ್ಯಾಕ್ಟ್ಸ್ ಆ್ಯಂಡ್ ಸಿಚುವೇಶನ್ಸ್, ಫೈನಲಿ ಟೇಕಿಂಗ್ ಎ ಡಿಸಿಷನ್. ದಟ್ ಈಸ್ ವಾಟ್ ಈಸ್ ರಿಯಲಿಸಮ್. ರಿಯಲಿಸಮ್ mostly focuses only on the judgments of the judges. That is why it is called legal realism. This is what is about the fifth school. I think with this I have covered all the schools. Now the three thinkers whom we have discussed here, on those three thinkers, Frank, Leibniz and Holmes, ಅವರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಇದೇ ಕಾನ್ಸೆಪ್ಟನ್ನು ವಿವರವಾಗಿ ಚರ್ಚೆ ಮಾಡ್ತೀನಿ. ನಿಮಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಹೇಳ್ತೀನಿ, ಈ ಒಂದು ಕಾನ್ಸೆಪ್ಟನ್ನು ನಾನು ಡಿಸ್ಕಸ್ ಮಾಡಿದ್ದು ಶಾರ್ಟ್ ನೋಟಿಗೆ ಈ ಕಂಟೆಂಟ್ ಸಾಕು. ಆದರೆ ಈ ಕಂಟೆಂಟ್ ನಿಮಗೆ ನೆನಪಿರಬೇಕು ಅಂತಂದರೆ, ಆ ಮೂರು ಜ್ಯೂರಿಸ್ಟ್ಗಳೇನಿದ್ದಾರೆ ಅವರ ಚಿಂತನೆ ಏನಿತ್ತು, ಆ ಚಿಂತನೆಯನ್ನು ಅಟ್ಲೀಸ್ಟ್ ಒಂದು ಸಲ ಆದರೂ ನೀವು ನೋಡ್ಕೊಬೇಕು. ನೋಡ್ಕೊಂಡಾಗ ನಿಮಗೊಂದು ಪರಿಕಲ್ಪನೆ ಬರ್ತದೆ ಅನ್ನೋ ಉದ್ದೇಶದಿಂದ ಆ ನೆಕ್ಸ್ಟ್ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು.